ನಾನು ಹೋಗುದಿಲ್ಲ. ಯಾವ ನವೆಂಬರು ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಆಗಲ್ಲ, ಕ್ರಾಂತಿ ಆಗ್ತದೆ. 2028ಕ್ಕೆ ಕ್ರಾಂತಿ, 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ನಾಯಕತ್ವ ಬದಲಾವಣೆಯ ವಿಚಾರ ಬಂದಾಗ ಡಿ.ಕೆ. ಶಿವಕುಮಾರ್ ಅವರು ಅವರಿಗವರೇ ಒಂದು ಲಕ್ಷ್ಮಣ ರೇಖೆಯನ್ನು ಹಾಕೊಂಡಿದ್ದಾರೆ ಕಳೆದ ಹಲವು ದಿನಗಳಿಂದ. ದೆಹಲಿಯಲ್ಲೂ ಮುಂದುವರೆದಿದೆ ಅಂತ ಅನ್ಸುತ್ತೆ. ಹೌದು ರಕ್ಷಿತ್, ಲಕ್ಷ್ಮಣ್ ರೇಖೆ ಅಂತೂ ಹಾಕೊಂಡಿದ್ದಾರೆ. ಆದರೆ ಅವರು ಹೇಳುವಂತಹ ಹೇಳಿಕೆಗಳನ್ನ ಒಂದು ಸ್ವಲ್ಪ ಪರಾಮರ್ಶಿಸಿ ನೋಡಿದ್ರೆ ಅಥವಾ ಅದರ ಬಗ್ಗೆ ಒಂದ್ ಸ್ವಲ್ಪ ಹೆಚ್ಚು ಗಮನ ವಹಿಸಿ ನೋಡಿದ್ರೆ ಬೇರೆದ್ದೇ ಅರ್ಥ ಕೊಡುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ನಿನ್ನೆ ಸುರೇಶ್ ಅವರು ಹೇಳ್ತಾ ಇದ್ರು ಸಿಎಂ ಅವರು ಆರೋಗ್ಯವಾಗಿದ್ದಾರೆ, ಅವರೇ ಸಿಎಂ ಆಗಿರ್ತಾರೆ ಅನ್ನುವಂಥದ್ದು. ಇವತ್ತು ಅವರ ಸಹೋದರ ಈಗ ಹೇಳ್ತಾ ಇದ್ದಾರೆ 5 ವರ್ಷ ಇರ್ರಿ ಅಂದ್ರೆ 5 ವರ್ಷ, 10 ವರ್ಷ ಇರ್ರಿ ಅಂದ್ರೆ 10 ವರ್ಷ, 15 ವರ್ಷ ಇರ್ರಿ 15 ವರ್ಷ ಅಂತ. ಸೊ ಇದರ ಇನ್ನರ್ ಮೀನಿಂಗ್ ಅನ್ನ ನಾವು ನೋಡಿದಾಗ ಬೇರೆ ಯಾರಿಗೆ ಟಾಂಟ್ ಕೊಟ್ರು ಅನ್ನುವಂಥದ್ದು ಇನ್ನೂ ಕೂಡ ಅದು ಅರ್ಥವಾಗ್ಬೇಕಾಗತ್ತೆ. ಯಾರಿಗ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥವಾಗಬೇಕಾಗುತ್ತೆ. ಇದನ್ನ ನೋಡಿದಾಗ ಸಿಎಂಗೂ ಸೇರಿ ACC ಅವ್ರಿಗೂ ಸೇರಿ ಟಾಂಟ್ ಕೊಟ್ರ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಆದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ನಾಯಕತ್ವದ ಬದಲಾವಣೆ ಏನಿದೆ ಅದರ ಬಗ್ಗೆ ನಾವಿಬ್ರು ಮಾತಾಡಿಲ್ಲ ಅನ್ನುವಂಥದ್ದು. ಬದಲಾಗುತ್ತೆ ಅಂತ ನಾವ್ ಹೇಳಿದ್ವಾ, ಸಿಎಂ ಹೇಳಿದಾರ ಅನ್ನುವಂತ ಪ್ರಶ್ನೆ ಪುನಃ ಮಾಧ್ಯಮದವರ ಮುಂದೆನೆ ಇಟ್ಟಿದ್ದು. ಅದ್ರ ಜೊತೆಗೆ ಈಗ ಏನು ಕ್ರಾಂತಿ ಡೇಟ್ಗಳು ಫಿಕ್ಸ್ ಆಗ್ತಾ ಇತ್ತು, 26ನೇ ತಾರೀಕು ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಮಾಡ್ತಾರೆ ಅಂತ ಅವರು ಟೀಮ್ ಹೇಳ್ತಾ ಇತ್ತು. ಸೊ ಇಂಥ ಎಲ್ಲಾ ಪ್ರಶ್ನೆಗಳು ಕೂಡ ಇದ್ವು, ಅಂದ್ರೆ ಡೇಟ್ ಫಿಕ್ಸ್ ಆಗಿದ್ಯಾ ಅಂತ. ಹಾಗಾಗಿ ಈ ನವೆಂಬರ್ ಆಗ್ಲಿ, ಜನವರಿ, ಫೆಬ್ರವರಿ, ಡಿಸೆಂಬರ್ ಯಾವ ಕ್ರಾಂತಿನೂ ಇಲ್ಲ, ಆಗೋದು 28ಕ್ಕೆ ಕ್ರಾಂತಿ ಅನ್ನುವಂಥದ್ದು. ಸೊ ಈ 28ರ ಕ್ರಾಂತಿ ಅಂತ ಈಗ ಈ ಹೇಳಿಕೆಯನ್ನ ನೋಡಿದಾಗ ಒಂದು ರೀತಿ ಇವತ್ತಿನ ಸ್ಟೇಟ್ಮೆಂಟ್ ಅಲ್ಲಿ 2 ತರ ವಿರೋಧ ಭಾಸಗಳು ಕಾಣಿಸ್ತವೆ. ಒಂದು ಟಾಂಟ್ ಕೊಡುವಂತದ್ದು ಇರ್ಬೋದು, 28ಕ್ಕೆ ಅಂತ ಇವರೇ ಹೇಳಕ್ ಶುರು ಮಾಡಿದ್ರೆ ಮುಂದೇನು ಅನ್ನೋಂಥದ್ದು, ಅಂದ್ರೆ ಸಾಫ್ಟ್ ಆದ್ರ ಅನ್ನೋಂಥದ್ದು ಕೂಡ ಕಾಣಿಸ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.